ಎಲ್ಲರಿಗೂ ಶರಣು ಶರಣಾರ್ಥಿಗಳು. 5ನೇ ತರಗತಿಯ ಸಿರಿಕನ್ನಡ ಪುಸ್ತಕದಲ್ಲಿ ಪದ್ಯಭಾಗದಲ್ಲಿರುವ ವಚನಗಳ ಬಗ್ಗೆ ಮಕ್ಕಳಿಗೆ ಹೇಳುವ ಮೊದಲು ವಚನ ಸಾಹಿತ್ಯದ ಕುರಿತು ನನ್ನ ಒಂದೆರಡು ಮಾತು. ವಿಶ್ವ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಸಾಹಿತ್ಯವೆಂದರೆ ಅದು ವಚನ ಸಾಹಿತ್ಯ. ಇದನ್ನು ಶರಣ ಸಾಹಿತ್ಯ ಎಂದಲೂ ಕೂಡ ಕರೆಯುತ್ತೇವೆ. 12ನೇ ಶತಮಾನದಲ್ಲಿ ಶರಣರು ಸಾಮಾನ್ಯರಂತೆ ಬದುಕಿ ನಡೆದಂತೆ ನುಡಿದವರು, ನುಡಿದಂತೆ ನಡೆದವರು. ಅವರು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಆಡು ಭಾಷೆಯಲ್ಲಿ ವಚನಗಳನ್ನು ಸರಳವಾಗಿ ಬರೆದು ಜನರಲ್ಲಿರುವ ಅಜ್ಞಾನ, ಅಂಧಕಾರ, ಮೂಢನಂಬಿಕೆ, ಕಂದಾಚಾರ, ಲಿಂಗಭೇದ, ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ ಮುಂತಾದವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸಮಾಜವನ್ನು ಸುಧಾರಿಸುವ ಪ್ರಯತ್ನವನ್ನು ಮಾಡಿದರು. ಶರಣರು ಮುಖ್ಯವಾಗಿ ಒತ್ತು ಕೊಟ್ಟಿದ್ದು ಸತ್ಯ ಶುದ್ಧ ಕಾಯಕಕ್ಕೆ. ಕಾಯಕದಿಂದಲೇ ಕೈಲಾಸವನ್ನು ಕಾಣಬೇಕೆನ್ನುವ ಸಿದ್ಧಾಂತ ಶರಣರಾಗಿತ್ತು. ಹೀಗಾಗಿ ಕಾಯಕವನ್ನು ಮಾಡಿ ಬಂದದ್ದರಲ್ಲಿ ಜಂಗಮ ದಾಸೋಹವನ್ನು ಮಾಡಿ ಉಳಿದದ್ದರಲ್ಲಿ ಶರಣರು ತಾವು ಪ್ರಸಾದವನ್ನು ಸೇವನೆ ಮಾಡಬೇಕೆನ್ನುವ ಶರಣರ ನಿಯಮ ಅಮೋಘವಾದದ್ದು. ಆದ್ಯ ವಚನಕಾರರಾದ ಜೇಡರ ದಾಸಿಮಯ್ಯನವರಿಂದ ಪ್ರಾರಂಭವಾದ ವಚನಕ್ರಾಂತಿ ಬಸವಣ್ಣ, ಅಲ್ಲಮ್ಮ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ನೂಲಿಯ ಚಂದಯ್ಯ, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ, ಸಿದ್ದರಾಮ, ಗೊಗ್ಗವ್ವೆ, ಸತ್ಯಕ್ಕ, ಐದಕ್ಕಿ ಲಕ್ಕಮ್ಮ ಹೀಗೆ ಮುಂತಾದ ಹಲವಾರು ಶಿವಶರಣೆಯರು ವಚನಗಳನ್ನು ಬರೆದು ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಪ್ರಸ್ತುತ ದಿನಗಳಲ್ಲಿ ಆದರ್ಶಗಳು, ಮೌಲ್ಯಗಳು ತಮ್ಮ ಅರ್ಥವನ್ನು ಕಳೆದುಕೊಳ್ಳುತ್ತಿರುವಂತಹ ವಾತಾವರಣದಲ್ಲಿ ಮಕ್ಕಳಲ್ಲಿ ವಚನಗಳನ್ನು ಪುನರ್ಮನನ ಮಾಡಿ ವಚನ ಸಾಹಿತ್ಯವನ್ನು ಉಳಿಸಿ ಬೆಳೆಸುವುದು ಶಿಕ್ಷಕಿಯಾಗಿ ನನ್ನ ಕರ್ತವ್ಯ. ಏನಂತೀರಿ? ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಶೇರ್.